ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಪುರಾಣ 20ನೇ ಅಧ್ಯಾಯಕ್ಕೆ ಸ್ವಾಗತ. ವಸಿಷ್ಠ ಮಹಾಋಷಿ ಜನಕ ಮಹಾರಾಜನಿಗೆ ಈ ರೀತಿ ಹೇಳುತ್ತಿದ್ದಾರೆ. ನಿರಂತರ ಪುಣ್ಯ ಕಾರ್ಯಗಳಿಂದ ತುಂಬಿ ತುಳುಕುವ ಪರ್ವ ಮಾಸವೇ ಕಾರ್ತಿಕ ಮಾಸ. ಆ ಮಾಸದ ಔನ್ನತ್ಯ ಎಷ್ಟೇ ಹೇಳಿದರೂ ಸಾಕಾಗುವುದಿಲ್ಲ. ಆದರೆ ಪುರಂಜಯನ ಕತೆ ಈ ಕಾರ್ತಿಕ ಮಾಸದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಆ ಕತೆ ನಿನಗೆ ಹೇಳುತ್ತೇನೆ ಕೇಳು ಜನಕ ಎಂದು ಕತೆ ಹೇಳಲು ಶುರು ಮಾಡಿದರು. ಈ ಕತೆ ಕೇಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧರ್ಮದಾತ ದೈವಾಂಶ ಸಂಭೂತರು ಅಗಸ್ತ್ಯ ಮಹಾಋಷಿ. ಇವರು ಸಹಜವಾಗಿಯೇ ಧರ್ಮ ತಿಳಿದವರು. ಕೇವಲ ದೇವತೆಗಳಿಗೆ ಪ್ರಪಂಚಕ್ಕೆ ಒಳಿತು ಮಾಡುವುದಕ್ಕಾಗಿ ಕಾಶಿವಾಸವನ್ನು ಬಿಟ್ಟವರಿವರು. ಅಂತಹ ಶ್ರೇಷ್ಠರಾದ ಅವರು ಅತ್ರಿ ಮಹಾಮುನಿಗೆ ನಮಸ್ಕರಿಸಿ ಕಾರ್ತಿಕ ಮಾಸ ವೈಭವವನ್ನು ಮಹತ್ವವನ್ನು ನಿಮ್ಮ ಮುಖಾಂತರ ತಿಳಿದುಕೊಳ್ಳಲು ಆಸೆ ಪಡುತ್ತಿದ್ದೇನೆ ಎಂದು ಕೇಳಿದರು. ಆಗ ಅತ್ರಿ ಮುನಿ ಈ ರೀತಿ ಹೇಳಿದರು. ಓ ಅಗಸ್ತ್ಯ ಮಹಾಋಷಿ, ಈ ಕಾರ್ತಿಕ ಎಂಬುದು ತುಂಬ ಪುಣ್ಯಪ್ರದವಾದ ತಿಂಗಳು. ಈ ಇಡೀ ತಿಂಗಳ ಕಾಲ ನದಿಯಲ್ಲಿ ಸ್ನಾನ ಮಾಡುವುದು, ದೀಪದಾನದಿಂದ ಕಲಗುವಂಥ ಉತ್ತಮ ಫಲ ವರ್ಣಿಸಲು ಅಸಾಧ್ಯ. ಈ ನದಿ ಸ್ನಾನ ಅನ್ನೋದು ಎಲ್ಲರಿಂದ ಸಾಧ್ಯ ಆಗಲ್ಲ. ದಿನ ನದಿ ಸ್ನಾನ ಮಾಡೋಕ್ಕಂತ ಕಾವೇರಿ ನದಿ ಹುಡುಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ? ಯಾವಾಗಲೂ ಎಲ್ಲೋ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿ ಸ್ನಾನ ಮಾಡ್ಬೋದು. ನದಿ ಅಕ್ಕಪಕ್ಕ ಇರೋರು ಈ ತಿಂಗಳಿನಲ್ಲಿ ಅದೃಷ್ಟವಂತರು ಅಂತ ಹೇಳ್ಬೋದು. ನಮ್ಮಂಥವರು ಏನು ಮಾಡ್ಬೋದು ಅಂದರೆ ಕಾರ್ತಿಕ ಮಾಸದಲ್ಲಿ ಒಂದು ಸಲನಾದರೂ ನದಿ ಸ್ನಾನ ಮಾಡೋಕೆ ಟ್ರೈ ಮಾಡಬೇಕು. ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷನಾದರೂ ಟ್ರೈ ಮಾಡೋಣ. ಸೂರ್ಯೋದಯಕ್ಕೆ ಮುಂಚೆನೇ ನದಿ ಸ್ನಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಅಂತ ಕಾರ್ತಿಕ ಪುರಾಣವಿಡೀ ಹೇಳಿದ್ದಾರೆ. ವಿಧಿ ಇಲ್ಲ ಅಂತ ನಾವು ಸ್ನಾನ ಮಾಡೋ ನೀರನ್ನೇ ಗಂಗೆ ಅಂತ ಊಹಿಸ್ಕೊಂಡು ಅಥವಾ ಗೋಮೂತ್ರ ಗಂಗಾಜಲ ಬೆರೆಸ್ಕೊಂಡು ಸ್ನಾನ ಮಾಡ್ಬೋದು. ಅವು ಬೆರೆಸಿದ್ರೆ ನೀರು ಪವಿತ್ರ ಆಗುತ್ತೆ ಹೊರತು ನದಿ ನೀರು ಆಗಲ್ಲ ಅಲ್ವಾ? ಹಾಗಾಗಿ ಟ್ರೈ ಮಾಡಿ. ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷ, ಆ ವರ್ಷನೂ ಆಗಿಲ್ಲ ಅಂದರೆ ಮುಂದಿನ ವರ್ಷ. ನೀವು ಪ್ರಯತ್ನ ಪಡ್ತಿದ್ದೀರಿ ಅಂತ ದೇವ್ರಿಗೆ ಗೊತ್ತಾಗುತ್ತಲ್ವಾ? ಅದೇ ಸಾಕು. ಹರಿಯುತ್ತಿರೋ ಅಂಥ ನೀರು, ನದಿನೇ ಬೇಕಿಲ್ಲ, ಕೆರೆ ಆದರೂ ಓಕೆ. ಇದು ಪುಣ್ಯದ ಜೊತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ವೇಳೆ ನದಿ ಸ್ನಾನ ಆಗಲ್ಲ ಅನ್ನೋರು ದೀಪದಾನ ಮಾಡ್ಬೋದು. ದೇವಾಲಯದ ಅರ್ಚಕರಿಗೋ ಮನೆ ಅಕ್ಕಪಕ್ಕ ಇರೋ ಬ್ರಾಹ್ಮಣರಿಗೋ ದಾನ ಮಾಡ್ಬೋದು. ಇದು ಮಾಡೋದ್ರಿಂದ ಸಮಸ್ತ ಪಾಪಗಳು ತೊಲಗಿ ಹೋಗುತ್ತವೆ ಎಂದು ಹೇಳಿದ್ದಾರೆ. ದುಃಖಗಳೆಲ್ಲ ನಶಿಸುತ್ತದಂತೆ, ಪುಣ್ಯಲೋಕ ಸಿದ್ಧಿಸುತ್ತದಂತೆ. ನಾವು ಈ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ನಶಿಸುವುದರ ಜೊತೆಗೆ ಪುನರ್ಜನ್ಮ ಇಲ್ಲದೆ ಮುಕ್ತಿ ಗಳಿಸಿಕೊಳ್ಳುವ ಅವಕಾಶ ಕೂಡ ದೀಪದಾನ ಹಾಗೂ ನದಿ ಸ್ನಾನದಿಂದ ಲಭಿಸುತ್ತದಂತೆ. ಪೂರ್ವದಲ್ಲಿ ಪುರಂಜಯ ಮಹಾರಾಜನನ್ನು ಈ ಕಾರ್ತಿಕ ಮಾಸ ಪುನೀತನಾಗಿಸಿದೆ. ಅವನ ಬಗ್ಗೆ ಕೇಳಿದರೆ ನಿನಗೆ ಕಾರ್ತಿಕ ಮಾಸದ ಮಹತ್ವ ಪೂರ್ತಿಯಾಗಿ ತಿಳಿಯುತ್ತದೆ ಎಂದು ಅತ್ರಿ ಮಹಾಋಷಿ ಅಗಸ್ತ್ಯ ಮಹಾಋಷಿಗೆ ಹೇಳಿದರು. ಈ ಪುರಂಜಯ ಯಾರು, ಅವನ ಕತೆ ಏನು ಎಂದು ಅಗಸ್ತ್ಯ ಮಹಾಋಷಿ ಕೇಳಿದಾಗ ಅತ್ರಿ ಮಹಾಋಷಿ ಈ ರೀತಿ ಹೇಳಿದರು. ಪೂರ್ವದಲ್ಲಿ ತ್ರೇತಾಯುಗದಲ್ಲಿ ಪುರಂಜಯ ಎಂಬ ರಾಜ ಅಯೋಧ್ಯೆಯನ್ನು ಪಾಲಿಸುತ್ತಿದ್ದ. ಈ ಪುರಂಜಯ ತುಂಬ ಒಳ್ಳೆ ಹೆಸರು ಗಳಿಸಿಕೊಂಡಿದ್ದ. ಒಳ್ಳೆ ಅದ್ಭುತವಾದ ರಾಜ ಎನಿಸಿಕೊಂಡಿದ್ದ. ವಿಪರೀತವಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದ. ಯುದ್ಧಕ್ಕೆಂದು ಹೋದರೆ ಗೆಲ್ಲುವುದೇ ಹೊರತು ಹಿಂದೆಜ್ಜೆ ಇಡುವಂತ ಮಾತೇ ಇರಲಿಲ್ಲ. ಆತ ಕ್ರಮವಾಗಿ ರಾಜ್ಯವನ್ನು ವಿಸ್ತರಿಸುತ್ತಾ ಹೋದ. ಇದಾದ ನಂತರ ಜನರ ಹೊಗಳಿಕೆ ಕೇಳುತ್ತಾ ಕೇಳುತ್ತಾ ಅವನೊಳಗೆ ಗರ್ವ ಹುಟ್ಟಿಕೊಂಡಿತು. ಜನರಿಗೆ ಗರ್ವ ಬರೋಕೆ ಎಷ್ಟೊತ್ತು ತಾನೇ ಬೇಕು? ನಾವಂದುಕೊಂಡಿದ್ದು ಆದ್ರೆ, ನಾವಂದುಕೊಂಡಿದ್ದಕ್ಕಿಂತ ಜಾಸ್ತಿ ಸಿಕ್ಕರೆ, ಸ್ವಲ್ಪ ದುಡ್ಡು ಬಂದ್ರೆ, ಒಬ್ಬ ಸಲಾಂ ಹೊಡೆದ್ರೆ ನನಗಿಂತ ದೊಡ್ಡವನು ಇನ್ನೊಬ್ಬ ಇಲ್ಲ ಅನ್ಸುತ್ತೆ. ಆದರೆ ಜೀವನ ಒಂದು ನಾಟಕ. ಇದೆಲ್ಲ ದೇವರ ಅನುಗ್ರಹದಿಂದ ಲಭಿಸಿರುವುದು. ನನ್ನ ಸುತ್ತಮುತ್ತ ಇರೋ ಎಲ್ಲರೂ ಸೇರಿ
ನನಗಿದು ಸಿಗುವಂತೆ ಮಾಡಿದ್ದಾರೆ ಎಂಬ ಭಾವನೆ ಮಾತ್ರ ಮನುಷ್ಯರಲ್ಲಿ ಬರಲ್ಲ. ಅದು ಸಹಜ. ಈ ಭಾವನೆ ಬರೋಕೆ ಸಾಮಾನ್ಯ ಮನುಷ್ಯರೇ ಬೇಕಿಲ್ಲ. ರಾಜ ಮಹಾರಾಜರು, ಋಷಿ ಮುನಿಗಳು ಕೂಡ ಅಹಂಕಾರ ಪಟ್ಟಿರುವುದುಂಟು. ಮನುಷ್ಯರ ಸಹಜ ಭಾವನೆಯದು. ಈ ಭಾವನೆ ಬರುವ ಮುಂಚೆ ಅದ್ಭುತವಾಗಿ ರಾಜ್ಯ ಪಾಲಿಸುತ್ತಾ, ಪ್ರಜೆಗಳಿಗೆ ಮೇಲು ಮಾಡುತ್ತಾ, ರಾಜ್ಯ ವಿಸ್ತರಿಸುತ್ತಾ ಇದ್ದ ಪುರಂಜಯನಲ್ಲಿ ಕ್ರಮೇಣ ಬದಲಾವಣೆ ಶುರುವಾಯಿತು. ನಾನೇ ದೇವರು ಎಂದುಕೊಳ್ಳಲು ಶುರು ಮಾಡಿದ. ಮನುಷ್ಯರು ದೇವರಾಗೋಕೆ ಹೇಗೆ ತಾನೇ ಸಾಧ್ಯ ಹೇಳಿ? ಈ ಅಹಂಕಾರ ಅನ್ನೋದು ದೇವರು ಹಾಗೂ ಮನುಷ್ಯರ ಮಧ್ಯೆ ಇರುವಂತ ವ್ಯತ್ಯಾಸವನ್ನ ಕೂಡ ಗ್ರಹಿಸಲು ಸಾಧ್ಯವಾಗದಿರುವಷ್ಟು ಮನುಷ್ಯನನ್ನ ಕುರುಡು ಮಾಡುತ್ತೆ. ವಿನೋದ ವಿಷಯಗಳ ಮೇಲೆ ಆಸಕ್ತಿ ಬೆಳೆದು ಹೋಯಿತು. ಪರಿಪಾಲನೆಯ ಮೇಲೆ ಆಸಕ್ತಿ ಕಡಿಮೆಯಾಗೋಯ್ತು. ಇನ್ನೇಕೆ ಪಾಲನೆ ಮಾಡೋದು? ರಾಜ್ಯವನ್ನ ವಿಸ್ತರಿಸಿ ಆಯಿತು. ಇನ್ನು ನಾನಿರೋದೇ ಅನುಭವಿಸೋಕೆ, ಸುಖ ಸಂತೋಷ ಪಡೆಯೋಕೆ ಎಂಬ ಹುಚ್ಚು ಆಲೋಚನೆ ಪುರಂಜಯನಲ್ಲಿ ಶುರುವಾಗೋಯ್ತು. ಇತರರು ಕೊಡುವ ಸಲಹೆ ಅಭಿಪ್ರಾಯಗಳನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ರಾಜ್ಯದ ಪುರೋಹಿತರು ಹಾಗೂ ಬ್ರಾಹ್ಮಣರ ಕೆಲಸ ಏನಂದ್ರೆ, ಯಾವ ಸಮಯದಲ್ಲಿ ಯಜ್ಞ ಯಾಗಾದಿಗಳನ್ನು ರಾಜ ಮಾಡಬೇಕು, ರಾಜ್ಯದ ಒಳಿತಿಗಾಗಿ ಏನು ಮಾಡಬೇಕು, ಪ್ರಜೆಗಳ ಒಳಿತಿಗಾಗಿ ಏನು ಮಾಡಬೇಕು, ರಾಜಧರ್ಮ ಏನು ಎಂದು ರಾಜನಿಗೆ ಸಲಹೆ ಕೊಡೋದು. ಆದರೆ ಪುರಂಜಯ ಮಾತ್ರ ಯಾರ ಸಲಹೆಯನ್ನು ಸ್ವೀಕರಿಸಲು ಬಿಟ್ಟು ಬಿಟ್ಟ. ಯಾವಾಗಲೂ ಮೇಲಿರೋರು ಧರ್ಮ ಆಚರಿಸಿದಾಗಲೇ ಕೆಳಗಿನವರು ಧರ್ಮ ಆಚರಿಸುತ್ತಾರೆ. ಹೆಣ್ಣು ಧರ್ಮ ಆಚರಿಸಿದಾಗಲೇ ಗಂಡ, ಮನೆ, ಮಕ್ಕಳು ಎಲ್ಲವೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ತಂದೆ ತಾಯಿ ಪೂಜೆ, ಹಬ್ಬ, ವ್ರತ, ದೇವರು ಅಂತ ಹೋದ್ರೆ ಮನೆಯಲ್ಲಿರೋ ಮಕ್ಕಳಲ್ಲೂ ದೇವರ ಮೇಲೆ ಭಕ್ತಿ ಬರುತ್ತೆ. ದೇವರ ಮೇಲೆ ಭಕ್ತಿ ಇರೋರು ತಪ್ಪು ಮಾಡೋಕೆ ಹೆದರುತ್ತಾರೆ. ಅದೇ ತಂದೆ ತಾಯಿ ಫ್ಯಾಷನ್ ಲೈಫ್ ತೋರಿಸ್ಕೊಟ್ರೆ ಮಕ್ಕಳು ಕೂಡ ಬೆಳೆದ ಮೇಲೆ ತಂದೆ ತಾಯಿಯನ್ನ ಮನೆಯಿಂದ ಹೊರಗಾಕಿ ಅವರ ಫ್ಯಾಮಿಲಿ ಜೊತೆ ಮಾತ್ರನೇ ಇರ್ತಾರೆ. ಯಾರಿಗೂ ಮರ್ಯಾದೆ ಕೊಡಲ್ಲ. ಅವರಿಗೂ ಸಮಾಜದಿಂದ ಬೆಲೆ ಮರ್ಯಾದೆ ಸಿಗಲ್ಲ. ಇನ್ನು ಪುರಂಜಯ ಪ್ರಜೆಗಳಿಗೆ ಒಳಿತು ಮಾಡೋದು ಬಿಟ್ಟು ಪ್ರಜೆಗಳನ್ನ ಪೀಡಿಸುವ ರಾಜನಂತೆ ತಯಾರಾದ. ಅವನ ವರ್ತನೆ ನೋಡಿ ಸಾಮಂತ ರಾಜರ ಸಹನೆ ಕೂಡ ಹೊರಟು ಹೋಯಿತು. ಎಲ್ಲವೂ ಅವನ ಇಷ್ಟದ ಪ್ರಕಾರ ಮಾಡೋಕೆ ಶುರು ಮಾಡಿದ ಪುರಂಜಯ. ಎಲ್ಲರಿಗೂ ಪುರಂಜಯನ ಮೇಲೆ ಇದ್ದಂತ ಗೌರವ, ಮರ್ಯಾದೆ ಹೊರಟು ಹೋಯಿತು. ಸಾಮಂತ ರಾಜರೆಲ್ಲ ಗುಂಪುಗಟ್ಟಿ ಇವನ ಮೇಲೆ ಯುದ್ಧ ಸಾರಲು ಬಂದರು. ಅವರಲ್ಲಿ ಧರ್ಮಪರ, ಪರಾಕ್ರಮಿ ಯಾರೋ ಅವನನ್ನು ಪುರಂಜಯನ ಸ್ಥಾನದಲ್ಲಿ ಕೂರಿಸಲು ತೀರ್ಮಾನಿಸಿಕೊಂಡರು ಸಾಮಂತರಾಜರು. ಪುರಂಜಯ ಒಂದು ದೊಡ್ಡ ರಥವನ್ನು ತಯಾರಿಸಿಕೊಂಡಿದ್ದ. ಆ ರಥ ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿತ್ತು. ಎಲ್ಲ ಯುದ್ಧಗಳಲ್ಲಿ ಪುರಂಜಯನಿಗೆ ಗೆಲುವು ತಂದುಕೊಟ್ಟಿತ್ತು. ಇನ್ನು ಆ ರಥಕ್ಕೆ ಪಂಚಕಲ್ಯಾಣಿ ಎಂಬ 4 ಕುದುರೆಗಳನ್ನ ಕಟ್ಟಲಾಗಿತ್ತು. ಪಂಚಕಲ್ಯಾಣಿ ಅಂದರೆ 5 ಒಳ್ಳೆ ಗುಣಗಳಿರುವಂತ ಕುದುರೆ ಎಂದರ್ಥ. ಅಂತಹ 4 ಪಂಚಕಲ್ಯಾಣಿ ಕುದುರೆಗಳನ್ನ ಕಟ್ಟಿದ್ದಂತ ರಥದ ಮೇಲೆ ಪುರಂಜಯ ಕುಳಿತುಕೊಂಡು ಹಿಂದೆ ರಥಗಜ ತುರಂಗ ಪದಾದಿ ಅಂದರೆ ರಥಬಲ, ಗಜಬಲ, ಅಶ್ವಬಲ ಹಾಗೂ ಪಾದಬಲ ಈ 4 ಸೈನಿಕ ಬಳಗದೊಂದಿಗೆ ಯುದ್ಧಕ್ಕೆ ಹೊರಟ. ಈ 4 ಬಳಗಗಳನ್ನೇ ಚತುರಂಗ ಬಲ ಎಂದು ಕರೆಯುತ್ತಾರೆ. ಬಾಣಗಳು, ಗದೆಗಳು, ಇನ್ನೂ ಅನೇಕ ರೀತಿಯ ಶಸ್ತ್ರಾಸ್ತ್ರಗಳೊಂದಿಗೆ ಭೀಕರವಾದ ಹೋರಾಟ ಶುರುವಾಯಿತು. ಇಲ್ಲಿ ಏನಂದ್ರೆ, ಅಹಂಕಾರ ಅನ್ನುವುದು ಮಾನವನ ಪತನಕ್ಕೆ ಪುನಾದಿಯಾಯಿತು. ಪುನಾದಿ ಅಲುಗಾಡಿದಾಗ ಎಂತಹ ದೊಡ್ಡ ಭವನವಾದರೂ ಯಾವ ರೀತಿ ಕುಸಿದು ಬೀಳುತ್ತದೋ ಅದೇ ರೀತಿ ಅಹಂಕಾರ ಅನ್ನುವುದು ಶುರುವಾದರೆ ಮನುಷ್ಯ ಎಷ್ಟು ಬೇಗನೆ ಪತನವಾಗುತ್ತಾನೆ ಎಂದು ಈ ಕಥೆಯ ಮೂಲಕ ತಿಳಿದುಕೊಳ್ಳಬಹುದು. ಹೀಗೆ ಭಯಾನಕ ಯುದ್ಧ ನಡೆಯುತ್ತಿತ್ತು. ಪುರಂಜಯ ಒಬ್ಬಂಟಿ. ಅವನ ವಿರುದ್ಧ ಬಂದವರು 15 ಜನ ಸಾಮಂತ ರಾಜರು. ರಣರಂಗವೆಲ್ಲ ರುಂಡ ಮುಂಡಗಳಿಂದ, ಕುದುರೆ ಆನೆಗಳ ಮೃತದೇಹಗಳಿಂದ, ಕಿರುಚಾಟ ನರಳಾಟದಿಂದ ತುಂಬಿ ಹೋಗಿ ರುದ್ರಭೂಮಿಯಂತೆ ಕಾಣಿಸುತ್ತಿತ್ತು. ಪುರಂಜಯ ಕಡಿಮೆಯಲ್ಲ. ಅವನ ಶಕ್ತಿ, ಯುಕ್ತಿ, ಪರಾಕ್ರಮದ ಮೇಲೆ ಎಂತಹ ಅನುಮಾನವೂ ಬೇಕಿಲ್ಲ. ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ, ಪುರಂಜಯನಲ್ಲಿ ಧರ್ಮ ಉಳಿದಿಲ್ಲ. ಆದರೆ ಸಾಮಂತ ರಾಜರಲ್ಲಿ ಧರ್ಮ ಇತ್ತು. ಪುರಂಜಯನಿಗೆ ದೈವಬಲ ಕೂಡ ಇಲ್ಲ. ಯಾಕಂದ್ರೆ ಇವನು ಅಹಂಕಾರದಿಂದ ದೈವ ಕಾರ್ಯಗಳು,
ಪೂಜೆ, ಪುರಸ್ಕಾರ, ವ್ರತ, ಹೋಮಗಳು ಎಲ್ಲವನ್ನೂ ಎಂದೋ ಬಿಟ್ಟು ಬಿಟ್ಟಿದ್ದ. ಇನ್ನು ಯಾರ ಸಹಾಯವೂ ಇಲ್ಲದೆ ಅಷ್ಟು ಜನ ರಾಜರು ಅವರ ಸೈನಿಕರೊಂದಿಗೆ ಯಾವ ರೀತಿ ಹೋರಾಡಲು ಸಾಧ್ಯ ಹೇಳಿ? ಇನ್ನು ಸ್ವಲ್ಪ ಹೊತ್ತಿಗೆ ಪುರಂಜಯನ ಶಕ್ತಿ ಕ್ಷೀಣಿಸುತ್ತಾ ಬಂತು. ಅವನಿಗೆ ಗೆಲುವು ಬರೀ ಕನಸ್ಸು ಎಂಬುದು ಅರ್ಥವಾಗಿ ಹೋಯಿತು. ರಾಜ ಸತ್ತು ಹೋದರೆ ಸೈನಿಕರು ಏನಾಗುತ್ತಾರೆ ಹೇಳಿ? ಎಲ್ಲರೂ ಕೂಡ ಯುದ್ಧ ಬಿಟ್ಟು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾರೆ. ಅದನ್ನ ನೆನೆಸಿಕೊಂಡು ಬದುಕಿದ್ರೆ ಮತ್ತೆ ಯುದ್ಧ ಮಾಡಿ ಗೆಲ್ಲೋಣ ಅಂದುಕೊಂಡು ಯುದ್ಧ ಬಿಟ್ಟು ಪುರಂಜಯ ಅಲ್ಲಿಂದ ಓಡಿ ಹೋದ. ಹೀಗೆ ಯುದ್ಧದಿಂದ ಓಡಿ ಹೋಗುವುದು ಕೂಡ ಅಧರ್ಮವೇ. ಯುದ್ಧಕ್ಕೆಂದು ನಿಂತಾಗ ಮಧ್ಯದಲ್ಲೇ ಬೆನ್ನು ತೋರಿಸಿ ಓಡಿ ಹೋದ ಅಂದರೆ ಅವನಿಗೆ ಬೆಲೆನೇ ಇರುವುದಿಲ್ಲ. ಸತ್ತಿರೋ ಹೆಣಾನೂ ಒಂದೇ, ಅವನೂ ಒಂದೇ. ಇನ್ನು ಅಲ್ಲಿಂದ ಪುರಂಜಯ ಕೋಟೆಯೊಳಗೆ ಓಡಿ ಬಂದ. ಆದರೆ ಒಬ್ಬರು ಕೂಡ ಅವನಿಗೆ ನಮಸ್ಕಾರ ಮಾಡಲಿಲ್ಲ. ಪುರಂಜಯನಿಗೆ ವಿಪರೀತವಾಗಿ ಅವಮಾನವಾಯಿತು. ಯುದ್ಧದಿಂದ ಓಡಿ ಬಂದಿರುವುದೇ ಒಂದು ಅವಮಾನ. ಇನ್ನು ಕೋಟೆಯೊಳಗೆ ಬಂದ ರಾಜನ ಹಿಂದೆ ಸೈನಿಕರಾರೂ ಇರಲಿಲ್ಲ. ಕೋಟೆಯವರೆಗೂ ಯುದ್ಧರಂಗದಲ್ಲಿ ನಡೆಯುತ್ತಿರುವಂತ ಖಡ್ಗ, ಸಮರ, ಬಾಣಗಳು, ಆನೆಗಳ ಜೇಂಕಾರ, ಕುದುರೆಗಳು, ಮನುಷ್ಯರ ಆರ್ತನಾದ, ಆಹಾಕಾರಗಳು ಕೇಳಿಸುತ್ತಿದ್ದರೆ ರಾಜ ಮಾತ್ರ ಒಬ್ಬನೇ ಯುದ್ಧ ಬಿಟ್ಟು ಹಿಂದಿರುಗಿ ಬಂದರೆ ಅವನಿಗೆ ಮರ್ಯಾದೆ ಯಾರು ತಾನೇ ಕೊಡುತ್ತಾರೆ ಹೇಳಿ? ಯಾರೊಬ್ಬರು ಕೂಡ ಮರ್ಯಾದೆ ಕೊಡಲಿಲ್ಲ. ಅದೇ ಸಂಜೆ ಯುದ್ಧ ಮುಗಿಸಿ ಕೋಟೆಗೆ ಬಂದಿದ್ದರೆ ಆರತಿ ಎತ್ತಿ ಸ್ವಾಗತ ಕೋರುತ್ತಿದ್ದರು. ಈಗ ಅನಾಥನಂತೆ, ಅಸಹಾಯಕನಂತೆ, ಯಾವ ಸಹಾಯವೂ ಇಲ್ಲದೆ ಪುರಂಜಯ ಒಬ್ಬನೇ ರಥ ಓಡಿಸಿಕೊಂಡು ಕೋಟೆಯೊಳಗೆ ಬಂದ. ಸಾರಥಿ ಕೂಡ ಸತ್ತು ಹೋಗಿದ್ದ. ಇನ್ನು ಯಾರನ್ನೂ ಏನೂ ಅನ್ನಲಾರದೆ, ಯಾರಿಗೂ ಮುಖ ತೋರಿಸಿ ನಿಲ್ಲಲಾರದೆ ನೇರವಾಗಿ ಅಂತಃಪುರದೊಳಗೆ ಹೋದ. ರಕ್ತದಿಂದ ತುಂಬಿ ಹೋದ ದೇಹ ತೊಳೆದುಕೊಳ್ಳಲು ಕೂಡ ಯಾರೂ ಬಿಸಿನೀರು ಕಾಯಿಸಿಕೊಟ್ಟಿಲ್ಲ. ತಣ್ಣೀರಿನಿಂದಲೇ ಸ್ನಾನ ಮಾಡಿ ಅವನ ಕೋಣೆಯೊಳಗೆ ಹೋಗಿ ಕುಳಿತುಕೊಂಡ. ಹಸಿವಾಗುತ್ತಿದ್ದರೂ ಊಟ ಕೊಡಲು ಯಾರೂ ಇಲ್ಲ. ತಿನ್ನಲು ಹಣ್ಣು ಹಂಪಲು ಇದ್ದರೂ ಕೂಡ ಇವನಿಗೆ ಮನಸ್ಸಿಲ್ಲ. ಅಂತಹ ಸಮಯದಲ್ಲಿ ಒಬ್ಬ ರಾಜಪುರೋಹಿತ ಪುರಂಜಯನ ಹತ್ತಿರ ಬಂದ. ಆ ಪುರೋಹಿತ ಪುರಂಜಯನಿಗೆ ಏನು ಹೇಳಿದ ಎಂದು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಇಲ್ಲಿಗೆ ಕಾರ್ತಿಕ ಪುರಾಣ ಅಧ್ಯಾಯ 20 ಸಮಾಪ್ತಿ. ಪುನಃ 21ನೇ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.